ಜನಕ್ಕೆ 10 ಸೀಟ್ ಕೊಟ್ಟಿದ್ರು. ಇಲ್ಲ ನಾವು ಫೈಟ್ ಮಾಡ್ತೀವಿ ಅಂತ ಅವರು ಎಲೆಕ್ಷನ್ಗೆ ನಿಂತ್ಕೊಂಡ್ರು. ಅವರು ನಾಮಿನೇಷನ್ ಮಾಡಿದ್ರು. ಕೆಲವರು ಅಧಿಕಾರ 2028ರಲ್ಲಿ ಅಧಿಕಾರ ಬರೋಕ್ಕೆ ಇವೆಲ್ಲ ಮುನ್ಸೂಚನೆ ಅಂತ ಕಾಣಿಸ್ತದೆ. ನಮ್ಮ ಮೈತ್ರಿ ಸರ್ಕಾರದವರು 10ಕ್ಕೂ 10 ಸಿಂಡಿಕೇಟ್ ಅವರು ಗೆದ್ರು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತೀವ್ರ ಮುಖಭಂಗ ಆಗಿದೆ. ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯೋಜನಾ ಸಮಿತಿಗೆ ನಾವು ಸದಸ್ಯರಾಗಿದ್ದೇವೆ. ಕೊಟ್ಟಿರುವಂಥ ಭಾಗ್ಯನೇ ಅಭಾಗ್ಯ ಆಗ್ಬೋದು ಅವರಿಗೆ ಅಂತ ಕಾಣಿಸ್ತದೆ. ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯೋಜನಾ ಸಮಿತಿ ಅಂತ ಚುನಾವಣೆ ಪ್ರತಿ 5 ವರ್ಷಕ್ಕೊಂದ್ಸತಿ ನಡೆಯುತ್ತೆ. ಕಳೆದ ಬಾರಿ ನಡೀತು, ಈ ಬಾರಿ ನಡೀತು, ಇಡೀ ರಾಜ್ಯದಲ್ಲೆಲ್ಲ ನಡೀತು. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಕೊನೆಯದಾಗಿ ನಡೀತಿತ್ತು. ಈ ಚುನಾವಣೆಯಲ್ಲಿ 10 ಸೀಟ್ ಇತ್ತು. 100 ಜನ ಸದಸ್ಯರಿದ್ದರು. ನಗರ ಸ್ಥಳೀಯ ಸಂಸ್ಥೆಗಳಿಂದ, ಪುರಸಭೆ, ಪಟ್ಟಣ ಪಂಚಾಯಿತಿ, ನಗರಸಭೆಯಿಂದ 100 ಜನಕ್ಕೆ 10 ಸೀಟ್ ಕೊಟ್ಟಿದ್ದರು. ಇದರಲ್ಲಿ ನಮ್ಮ ಧೀರಾಜ್ ಮುನ್ರಾಜ್ ಸರ್ ನೇತೃತ್ವ ವಹಿಸಿ, ಮುಂದಾಳತ್ವ ವಹಿಸಿ 10 ಸೀಟಲ್ಲಿ ಎಲ್ಲರೂ ಯಾರೂ ಸ್ಪರ್ಧೆ ಮಾಡೋದು ಬೇಡ, 3 ಪಕ್ಷದವರೂ ಈಕ್ವಲ್ ಆಗಿ 3 ತಗೊಳ್ಳೋಣ, ಒಂದು ಲಾಟ್ರಿ ಮುಖಾಂತರ ಮಾಡೋಣ, ಯಾವ ಪಕ್ಷಕ್ಕೆ ಹೋಗುತ್ತೋ ಆ ಪಕ್ಷಕ್ಕೆ ಬಿಡೋಣ ಅಂತ ಹೇಳಿದರು. ಆದರೆ ದಳದ ಈಕ್ವಲ್ ಆಗಿ ಇದ್ವಿ, ಎಲ್ಲ ಸದಸ್ಯರುಗಳು ಸಹ 3 ಪಕ್ಷದಲ್ಲೂ ಈಕ್ವಲ್ ಆಗಿದ್ವಿ. ಅದರಿಂದ ಅವ್ರು 3 ಪಕ್ಷಕ್ಕೆ ಕೊಡೋಣ ಅಂತ ಹೇಳಿದರು. ನಾವು ದಳದವ್ರು ಒಪ್ಕೊಂಡ್ವಿ, BJPನವ್ರು ಒಪ್ಕೊಂಡ್ರು. ಆದರೆ ಕಾಂಗ್ರೆಸ್ನವರು ಒಪ್ಕೊಂಡ್ರು. ಆದರೂ ಸಹ ಎಲ್ಲ ಅವರು 1 ಸೀಟ್ ಜಾಸ್ತಿ ಬೇಕು, 2 ಸೀಟ್ ಜಾಸ್ತಿ ಬೇಕು, ನಮ್ಗೆ 5 ಕೊಡಿ, ನೀವು ಮೈತ್ರಿ 5 ತಗೊಂಡು ಅಂದರು. ಈ 5 ಕೊಡೋಕ್ಕೆ ನಾವು ಒಪ್ಪಲಿಲ್ಲ. ಯಾಕೆ ಸದಸ್ಯರುಗಳು ಮೈತ್ರಿ ಕೂಟದ ಅಭ್ಯರ್ಥಿಗಳೇ ಸದಸ್ಯರು ಓಟ್ ಹಾಕೋಂಥವ್ರು ಜಾಸ್ತಿ ಇದ್ವಿ. ಅದರಿಂದ ಇದು ಯುನಾನಿಮಸ್ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ಚುನಾವಣೆ ನಡೀತು. ಈ ಚುನಾವಣೆಯಲ್ಲಿ 10 ಸೀಟ್ ಇದು, 10ಕ್ಕೆ 10 ಮೈತ್ರಿ ಕೊಡೋದ್ರಿಂದ ಯಾರ್ಯಾರು ಸ್ಪರ್ಧೆ ಮಾಡಿದ್ರು ಎಲ್ಲರೂ ಅತ್ಯಂತ ಹೆಚ್ಚು ಬಹುಮತ ಓಟುಗಳದ್ದು ಮತ ತಗೊಂಡು ಚುನಾಯಿತರಾದರು. ಈ ಇದರಲ್ಲಿ ಧೀರಾಜ್ ಮುನ್ರಾಜ್ ಅವರು ಹೆಚ್ಚಿನ ಶ್ರಮವಹಿಸಿ ಹಾಗೂ ಒಂದು ಸಂಘಟನೆ ಮಾಡಿ ಎಲ್ಲ ವೋಟರ್ಸ್ನ ನಮ್ಮ ಈ 10 ಜನ ಗೆಲ್ಲೋದಕ್ಕೆ ಸಹಕಾರ ಆಗಿದ್ದಾರೆ. ದಳದವ್ರು 5 ಜನ, BJP 5 ಜನ ಆಗಿದ್ದಾರೆ. ಅದರಲ್ಲಿ ನಮ್ಮ ಖುಷಿ ಏನಂದರೆ ನಮ್ಮ ನೆಲಮಂಗಲಕ್ಕೆ 3 ಸೀಟ್ ಬಿಟ್ಕೊಟ್ರು. ಅದರಲ್ಲಿ ಸುನಿಲ್ ಮೂಡವರು, ಆಂಜನೇಯಮೂರ್ತಿ ಪಾಪಣ್ಣವರು ಹಾಗೂ ವಾಜಳ್ಳಿ ಭಾಗದ ಹೆಚ್ಚುವರಿ ನಾಮಿನಿ ಸದಸ್ಯರಾದ ಆಂಜನೇಯಮೂರ್ತಿರವರು ಗೆದ್ದಿದ್ದಾರೆ. ಅದರಿಂದ ಈ ಭಾಗದಲ್ಲಿ ನಮಗೇನಾದ್ರೂ ಈ ಬಡ್ಜೆಟಲ್ಲಿ ಏನಾಗುತ್ತೆ, ಜಿಲ್ಲಾ ಯೋಜನಾ ಸಮಿತಿಯಲ್ಲಿ ಬಡ್ಜೆಟ್ ಮಾಡ್ಬೇಕಾದ್ರೆ ಇವರು ಭಾಗವಹಿಸಿ ಏನಾದರೂ ಮಾಡಬೇಕಾಗುತ್ತೆ. ಅದರಿಂದ ನಮಗೂ ಅನುಕೂಲ ಆಗುತ್ತೆ ಈ ಭಾಗಕ್ಕೆ ಅಂತೇಳಿ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪಂಚಾಯತ್ ಮತ್ತು ಜಿಲ್ಲಾ ಯೋಜನಾ ಸಮಿತಿ ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ನು ದಿನಾಂಕ 7ನೇ ತಾರೀಕು ನಾಮಪತ್ರ ಸಲ್ಲೋದಕ್ಕೆ 7ನೇ ತಾರೀಕಿಂದ 17ನೇ ತಾರೀಕು ತನಕ ಟೈಮ್ ಇತ್ತು. 18ನೇ ತಾರೀಕು ಪರಿಶೀಲನೆ ಮಾಡೋ ದಿವಸ ಇತ್ತು. ಹಾಗೂ 19ರಿಂದ 21ನೇ ತಾರೀಕು ತನಕ ಹಿಂಪಡೆಯೋದು, ಯಾರು ನಾಮಪತ್ರ ಹಾಕ್ತಾರೋ ಅವ್ರಿಗೆ ಯಾರಿಗೆ ಬೇಕಾಗಿಲ್ಲ ಅವರು ಹಿಂಪಡೆಯೋಕ್ಕೆ 19ರಿಂದ 21ನೇ ತಾರೀಕು ತನಕ ಹಿಂಪಡೆಯೋದಿತ್ತು. ಈ ಚುನಾವಣೆ 27ನೇ ತಾರೀಕಿಗೆ ವೋಟಿಂಗ್ ಆಯಿತು. ಅದರಲ್ಲಿ 18 ನಾಮಪತ್ರವನ್ನು ಸಲ್ಲಿಸಿದರು. ಅದರಲ್ಲಿ 10 ಸಿಂಡಿಕೇಟು ನಮ್ಮದು ಮಾಡ್ಕೊಂಡಿದ್ವಿ. ನಮ್ಮ NDA ಸರ್ಕಾರದಿಂದ ನಾವು 10 ಜನ ಸಿಂಡಿಕೇಟ್ ಮಾಡ್ಕೊಂಡು ನಾವು ಎಲೆಕ್ಷನ್ನಲ್ಲಿ ನಿಂತಿದ್ವಿ. ಈ ಎಲೆಕ್ಷನ್ನು ನಮ್ಮ ಮುಂದಾಳತ್ವ ವಹಿಸ್ತಿದ್ದವರು ನಮ್ಮ ದೊಡ್ಡಬಳ್ಳಾಪುರ MLA ಧೀರಜ್ ಮುನ್ರಾಜ್ ಸರ್ ಅವರು, ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಏನು NDA ನಮ್ಮ ಜಿಲ್ಲಾ ಗ್ರಾಮಾಂತರ ಜಿಲ್ಲಾ BJP ಅಧ್ಯಕ್ಷರು ರಾಮಕೃಷ್ಣಪ್ಪರು ಕೂಡ ಸಹ ಇದ್ದರು. ಅದೇ ರೀತಿಯಾಗಿ ನಮ್ಮ JDS ಅಲ್ಲಿ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಮಂಜುನಾಥ್ ಅವರು ಕೂಡ ಈ ಚುನಾವಣೆಗೆ ಬಹಳ ಸಹಕಾರ ಕೊಟ್ಟರು. ಎಲ್ಲ ರೀತಿಯಾದ ನಮ್ಮ ವೋಟರ್ಸ್ ಏನಿದ್ದಾರೆ ಒಟ್ಟು ಟೋಟಲಿ 100 ವೋಟರ್ಸ್ ಇತ್ತು. ಅದರಲ್ಲಿ ನಮಗೆ ವೋಟ್ ಬಂದಿದ್ದೇ 92ರಲ್ಲಿ 1 ವೋಟ್ ಹಾಕಿರಲಿಲ್ಲ, ಒಬ್ಬರು ಬದಲಿಲ್ಲ, ಮಿಸ್ ಆಯಿತು. 91 ವೋಟ್ ಇತ್ತು. 91 ವೋಟು ನಮ್ಮ ಹೆಚ್ಚು ಕಡಿಮೆ ನಮ್ಮ BJP, ಕಾಂಗ್ರೆಸ್ಸು, JDS. ಇದರಲ್ಲಿ JDS ಮತ್ತು ನಮ್ಮ BJPಯವರು ನಮ್ಮ ಮೈತ್ರಿ ಸರ್ಕಾರದವರು 10ಕ್ಕೂ 10 ಸಿಂಡಿಕೇಟರು ಗೆದ್ದರು. ಅದರಲ್ಲಿ ನಮ್ಮ ನೆಲಮಂಗಲ ತಾಲೂಕಿಗೆ 3 ಸೀಟನ್ನು ಕೊಟ್ಟಿದ್ದರು. ಅದರಲ್ಲಿ ನಮ್ಮ BJPಯಿಂದ ನಮ್ಮ ಅಂಜನ್ಮೂರ್ತಿ ಅಂತ ನಮ್ಮ ವಾಜರಳ್ಳಿಯವರು, ಅವರು ಸಹ ನೆಲಮಂಗಲ ನಾಮಿನಿ ಕೌನ್ಸಿಲರ್ ಆಗಿದ್ದರು, ಅವರು ಗೆದ್ದಿದ್ದಾರೆ. ಹಾಗೂ ನಮ್ಮ ಆಂಜನ್ಮೂರ್ತಿ ಪಾಪಣ್ಣಿ ಅಂತ, ಅವರು ವಾರ್ಡ್ ನಂಬರು ನೆಲಮಂಗಲ ವಾರ್ಡ್ ನಂಬರ್ 1 ಇದರಿಂದ ಅವರೂ ಗೆದ್ದಿದ್ದಾರೆ ಈ ನಮ್ಮ ಜಿಲ್ಲಾ ಯೋಜನೆ ಸಮಿತಿಯಲ್ಲಿ. ನಾನು ಸುನಿಲ್ ಮೂಡ್ ಅಂತ, ನಾನು ನೆಲಮಂಗಲ ಕೌನ್ಸಿಲರು, ನಾನು ವಾರ್ಡ್ ನಂಬರ್ 4 ಅದರಲ್ಲಿ ಗೆದ್ದು ನಾವು 3 ಕೂಡ
ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಯೋಜನಾ ಸಮಿತಿಗೆ ನಾವು ಸದಸ್ಯರಾಗಿದ್ದೇವೆ. ಹಾಗೂ ಈ ಒಂದು ಎಲೆಕ್ಷನ್ನು ಏನು ನಡೀತೋ ಅದಕ್ಕೆಲ್ಲ ತುಂಬ ಶ್ರಮಪಟ್ಟು ನಮ್ಮ ವೋಟರ್ಗಳು ಏನು ಹಾಕಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೂ ನಮ್ಮ ಧೀರಜ್ ಮುನ್ರಾ ಸರ್ ಏನು ನಮ್ಮನ್ನು ಮುಂಚೂಣಿಯಲ್ಲಿ ಕರ್ಕೊಂಬಂದು ನಮ್ಮನ್ನು ಗೆಲ್ಲಿಸಿದ್ದಾರೆ ಅವರಿಗೆ ನಾವು ತುಂಬ ಅಭಾರ್ಯವಾಗಿ ತುಂಬ ಪ್ರೀತಿಯಿಂದ ನಾವು ಅವರನ್ನು ನಾವು ವಿಶ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಸತ್ಯ ಹೇಳಬೇಕು ಅಂದರೆ ಧೀರಜ್ ಮುನ್ರಾ ಸರ್ ಅವರು ನೆಲಮಂಗಲದಲ್ಲಿ 3 ಏನೋ, ಒಂದು ಕಾಂಗ್ರೆಸ್ಸು, ಒಂದು BJP, ಒಂದು ದಳ ಮಾಡೋಣ ಅಂತ ಹೇಳಿದರು. ಹಾಗೂ ದೊಡ್ಡಬಳ್ಳಾಪುರದಲ್ಲೂ 3 ಸೀಟು, ಒಂದು ಕಾಂಗ್ರೆಸ್ಸು, ಒಂದು BJP ಮತ್ತು ದಳ 6 ಸೀಟ್ ಆಯಿತು. ಇನ್ನು 4 ಸೀಟು ಅಲ್ಲಿ ಅವರು ಬಾಶೆಟ್ಟಹಳ್ಳಿ ಮತ್ತು ವಿಜಯಪುರಕ್ಕೆ 2 ಕೊಡೋಣ, ಒಂದು ಸಿಂಡಿಕೇಟ್ ಮಾಡ್ಕೊಂಡು ಯುನಾನಿಮಸ್ ಮಾಡೋಣ ಅಂತ ಮಾಡಿದ್ರು. ಆದರೆ ಕಾಂಗ್ರೆಸ್ನವ್ರು ಒಪ್ಪಲಿಲ್ಲ. ಇಲ್ಲ, ನಾವು ಫೈಟ್ ಮಾಡೇ ಮಾಡ್ತೀವಿ ಅಂತ ಅವರು ಎಲೆಕ್ಷನಿಗೆ ನಿಂತ್ಕೊಂಡ್ರು. ಅವರು ನಾಮಿನೇಷನ್ ಮಾಡಿದ್ರು, ಕೆಲವರು ಆಗಲಿಲ್ಲ. ಬಟ್ ಇದು ಸರ್ಕಾರಕ್ಕೆ ತೀವ್ರ ಮುಖಭಂಗ. ಆಡಳಿತ ಸರ್ಕಾರದಲ್ಲೇ ಈ ರೀತಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತೀವ್ರ ಮುಖಭಂಗ ಆಗಿದೆ. 100ಕ್ಕೆ 100 ಭಾಗ ಇದು ಮುನ್ಸೂಚನೆ ಅಂತ ಕಾಣಿಸ್ತದೆ. NDA ಸರ್ಕಾರ ಅಧಿಕಾರ 2028ರಲ್ಲಿ ಅಧಿಕಾರ ಬರೋಕ್ಕೆ ಇವೆಲ್ಲ ಮುನ್ಸೂಚನೆ ಅಂತ ಕಾಣಿಸ್ತದೆ. ಯಾಕಂದರೆ ಈಗ ಬೇಸಿಕ್ ಚುನಾವಣೆಯಲ್ಲಿ ಏನು ಇದೆ, ಚುನಾವಣೆಯಲ್ಲಿ ನಡಿಬೇಕು ಅಂದರೆ ಈಗ ಗ್ರಾಮ ಪಂಚಾಯತಿ ಆಗಲಿ, ಸೊಸೈಟಿ ಎಲೆಕ್ಷನ್ ಆಗಲಿ, ಎಲ್ಲ ಒಂದು ತಾಲೂಕುಗಳಲ್ಲಿ ನಡೆಯುವಂಥದ್ದೇ ಏನು ನಮ್ಮ NDA ಸರ್ಕಾರದಿಂದ NDA ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಅದು ಮುನ್ಸೂಚಿಸುತ್ತೆ 2008ಕ್ಕೆ 100% NDA ಸರ್ಕಾರ ಎಲ್ಲ ತಾಲೂಕಲ್ಲೂ ಬಂದೇ ಬರುತ್ತೆ, MLA ಅವರು ಗೆಲ್ತಾರೆ ಅಂತ ಅನಿಸುತ್ತೆ. 100ಕ್ಕೆ 100 ಭಾಗ ಸತ್ಯ. ಹೌದು, ಈಗ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯಲ್ಲಿ ಎಲ್ಲ ಗೆದ್ದು NDA ಸರ್ಕಾರನೇ ಬಂದಿದೆ ಅಂದರೆ 100% ಅದು MLAಗೆ ಏಟು ಬೀಳುವಂಥದ್ದೇ ಕೆಲಸ. ಮುಂದಿನ ಚುನಾವಣೆಗಳಲ್ಲಿ ಜನಗಳಿಗೆ ಆಗಲೇ ಬುದ್ಧಿ ಬಂದೈತೆ. ಈಗ ಏನು ಅವ್ರು ಭಾಗ್ಯ ಕೊಟ್ಟಿದ್ದಾರೆ, ಯಾವ ಥರ ಭಾಗ್ಯ ಸಿಗ್ತೈತೆ, ಯಾರ್ಯಾರಿಗೆ ಸಿಗ್ತೈತೆ ಅನ್ನೋದು ಜನಗಳಿಗೆ ಭಾಳ ಅರಿವು ಮೂಡೈತೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಕೊಟ್ಟಿರೋಂಥ ಭಾಗ್ಯನೇ ಅಭಾಗ್ಯ ಆಗ್ಬೋದು ಅವರಿಗೆ ಅಂತ ಕಾಣಿಸ್ತದೆ. ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಏನು ನಮ್ಮ ಲೀಡ್ರುಗಳು ಏನು ದೊಡ್ಡವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಆ ರೀತಿಯಲ್ಲಿ ತಗೊಂಡು ಹೋಗೋಕ್ಕೆ ನಾವು ಇಷ್ಟಪಡ್ತೀವಿ.